ಮಳೆಯನ್ನು ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ದಲ್ಲ, 5 ಕಡೆಯಲ್ಲೂ ತೊಂದರೆ, ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗೋ ಸುದ್ದಿ ಇದೆ. ಹೇಳಿದ ಜನ ಇದ್ದಕ್ಕೆಲ್ಲ ಸಾಯ್ತಾರೆ ಅಂತೆ, ಭೂಮಿ ಬಿರುಕಿಸ್ಬಿಡುತ್ತೆ ಅಂತೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಪ್ರವಾಹಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು. ಅದರಲ್ಲಿ ಈ ಕರ್ನಾಟಕದಲ್ಲೂ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು, ಅದು ರಾಜನ ಮೇಲೆ ಮಗ್ಗ ಬೀರ್ತದೆ. ಕೋರ್ಟಾಗಿದೆ, ಹೇಳೋದು ಬೇಡ. ಅವಾಗ ಹೇಳಿದ್ದೇನೆ, 3 ತಿಂಗಳ ಮೊದಲೇ ಹೇಳಿದ್ದೀನಿ ನಾನು. ನೀವು ನೋಡಿ, ಧಾರವಾಡದ ಹೇಳಿದ್ದೇನೆ, ನೀವು ನಂಬಿದ್ರಿಗಳಿಲ್ಲ ಅಂತಾರೆ. ಅಭಿಮನ್ಯುವಿನ ಬಿಂದಲನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಗದಾ ಯುದ್ಧದಲ್ಲಿ ಭೀಮ ಗೆದ್ದ. ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ. ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು. ಇದೇ ಆಗೋದು, ಸೆಂಟ್ರಲ್ಲೂ ಇದ್ದೇನೆ, ಸ್ಟೇಟು ಇದ್ದೇನೆ. ಗಂಟೆವರೆಗೂ ಅದಕ್ಕೆ ಮೊದಲು ಹೇಳಿದ್ದೆ, ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು. ಹಾಗೆ ಅದಿದ್ದು ಹೇಳಿದ್ದು ಹೇಳ್ಬೇಕು. ಮಳೆಯನ್ನು ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ದಲ್ಲ, 5 ಕಡೆಯಲ್ಲೂ ತೊಂದರೆ, ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗೋ ಸುದ್ದಿ ಇದೆ. ಹೇಳಿದ ಜನ ಇದ್ದಕ್ಕೆಲ್ಲ ಸಾಯ್ತಾರೆ ಅಂತೆ, ಭೂಮಿ ಬಿರುಕಿಸ್ಬಿಡುತ್ತೆ ಅಂತೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಪ್ರವಾಹಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು. ಅದರಲ್ಲಿ ಈ ಕರ್ನಾಟಕದಲ್ಲೂ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು, ಅದು ರಾಜನ ಮೇಲೆ ಮಗ್ಗ ಬೀರ್ತದೆ. ಕೋರ್ಟಾಗಿದೆ, ಹೇಳೋದು ಬೇಡ. ಅವಾಗ ಹೇಳಿದ್ದೇನೆ, 3 ತಿಂಗಳ ಮೊದಲೇ ಹೇಳಿದ್ದೀನಿ ನಾನು. ನೀವು ನೋಡಿ, ಧಾರವಾಡದ ಹೇಳಿದ್ದೇನೆ, ನೀವು ನಂಬಿದ್ರಿಗಳಿಲ್ಲ ಅಂತಾರೆ. ಅಭಿಮನ್ಯುವಿನ ಬಿಂದಲನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಗದಾ ಯುದ್ಧದಲ್ಲಿ ಭೀಮ ಗೆದ್ದ. ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ. ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು. ಇದೇ ಆಗೋದು, ಸೆಂಟ್ರಲ್ಲೂ ಇದ್ದೇನೆ, ಸ್ಟೇಟು ಇದ್ದೇನೆ. ಗಂಟೆವರೆಗೂ ಅದಕ್ಕೆ ಮೊದಲು ಹೇಳಿದ್ದೆ, ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು. ಹಾಗೆ ಅದಿದ್ದು ಹೇಳಿದ್ದು ಹೇಳ್ಬೇಕು. ಮಳೆಯನ್ನು ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ದಲ್ಲ, 5 ಕಡೆಯಲ್ಲೂ ತೊಂದರೆ, ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗೋ ಸುದ್ದಿ ಇದೆ. ಹೇಳಿದ ಜನ ಇದ್ದಕ್ಕೆಲ್ಲ ಸಾಯ್ತಾರೆ ಅಂತೆ, ಭೂಮಿ ಬಿರುಕಿಸ್ಬಿಡುತ್ತೆ ಅಂತೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಪ್ರವಾಹಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು. ಅದರಲ್ಲಿ ಈ ಕರ್ನಾಟಕದಲ್ಲೂ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು, ಅದು ರಾಜನ ಮೇಲೆ ಮಗ್ಗ ಬೀರ್ತದೆ. ಕೋರ್ಟಾಗಿದೆ, ಹೇಳೋದು ಬೇಡ. ಅವಾಗ ಹೇಳಿದ್ದೇನೆ, 3 ತಿಂಗಳ ಮೊದಲೇ ಹೇಳಿದ್ದೀನಿ ನಾನು. ನೀವು ನೋಡಿ, ಧಾರವಾಡದ ಹೇಳಿದ್ದೇನೆ, ನೀವು ನಂಬಿದ್ರಿಗಳಿಲ್ಲ ಅಂತಾರೆ. ಅಭಿಮನ್ಯುವಿನ ಬಿಂದಲನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಗದಾ ಯುದ್ಧದಲ್ಲಿ ಭೀಮ ಗೆದ್ದ. ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ. ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು. ಇದೇ ಆಗೋದು, ಸೆಂಟ್ರಲ್ಲೂ ಇದ್ದೇನೆ, ಸ್ಟೇಟು ಇದ್ದೇನೆ. ಗಂಟೆವರೆಗೂ ಅದಕ್ಕೆ ಮೊದಲು ಹೇಳಿದ್ದೆ, ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು. ಹಾಗೆ ಅದಿದ್ದು ಹೇಳಿದ್ದು ಹೇಳ್ಬೇಕು.
ಮಳೆ ಇನ್ನೂ ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ದಲ್ಲ, 5 ಕಡೆಯಲ್ಲೂ ತೊಂದರೆ, ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗೋ ಸುದ್ದಿ ಇದೆ. ಹೇಳಿದ ಜನ ಇದ್ದಕ್ಕೆಲ್ಲ ಸಾಯ್ತಾರೆ ಅಂತೆ, ಭೂಮಿ ಬಿರುಕಿಸ್ಬಿಡುತ್ತೆ ಅಂತೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಪ್ರವಾಹಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು. ಅದರಲ್ಲಿ ಈ ಕರ್ನಾಟಕದಲ್ಲೂ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು, ಅದು ರಾಜನ ಮೇಲೆ ಭಂಗ ಬೀರ್ತದೆ. ಕೋರ್ಟಾಗಿದೆ, ಹೇಳೋದು ಬೇಡ. ನಾನು ಅವಾಗ ಹೇಳಿದ್ದೇನೆ, 3 ತಿಂಗಳ ಮೊದಲೇ ಹೇಳಿದ್ದೀನಿ ನಾನು. ನೀವು ನೋಡಿ, ಧಾರವಾಡದಾಗ ಹೇಳಿದ್ದೇನೆ, ನೀವು ನಂಬಿದ್ರಿಗಳಿಲ್ಲ ಅಂತಾರೆ. ಅಭಿಮನ್ಯುವಿನ ಬಿಂದಲನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಗದಾ ಯುದ್ಧದಲ್ಲಿ ಭೀಮ ಗೆದ್ದ, ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ. ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು. ಇದೇ ಆಗೋದು, ಸೆಂಟ್ರಲ್ಲೂ ಇದ್ದೇನೆ, ಸ್ಟೇಟು ಇದ್ದೇನೆ. ಇನ್ನೊಂದು 2 ಗಂಟೆವರೆಗೂ ಅದಕ್ಕೆ ಮೊದಲು ಹೇಳಿದ್ದೆ, ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು. ಹಾಗೆ ಅದಿದ್ದು ಹೇಳಿದ್ದೆ ಹೇಳ್ಬೇಕು. ಮಳೆ ಇನ್ನೂ ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ದಲ್ಲ, 5 ಕಡೆಯಲ್ಲೂ ತೊಂದರೆ, ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗೋ ಸುದ್ದಿ ಇದೆ. ಹೇಳಿದ ಜನ ಇದ್ದಕ್ಕೆಲ್ಲ ಸಾಯ್ತಾರೆ ಅಂತೆ, ಭೂಮಿ ಬಿರುಕಿಸ್ಬಿಡುತ್ತೆ ಅಂತೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಪ್ರವಾಹಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು. ಅದರಲ್ಲಿ ಈ ಕರ್ನಾಟಕದಲ್ಲೂ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು, ಅದು ರಾಜನ ಮೇಲೆ ಭಂಗ ಬೀರ್ತದೆ. ಕೋರ್ಟಾಗಿದೆ, ಹೇಳೋದು ಬೇಡ. ನಾನು ಅವಾಗ ಹೇಳಿದ್ದೇನೆ, 3 ತಿಂಗಳ ಮೊದಲೇ ಹೇಳಿದ್ದೀನಿ ನಾನು. ನೀವು ನೋಡಿ, ಧಾರವಾಡದಾಗ ಹೇಳಿದ್ದೇನೆ, ನೀವು ನಂಬಿದ್ರಿಗಳಿಲ್ಲ ಅಂತಾರೆ. ಅಭಿಮನ್ಯುವಿನ ಬಿಂದಲನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಗದಾ ಯುದ್ಧದಲ್ಲಿ ಭೀಮ ಗೆದ್ದ, ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ. ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು. ಇದೇ ಆಗೋದು, ಸೆಂಟ್ರಲ್ಲೂ ಇದ್ದೇನೆ, ಸ್ಟೇಟು ಇದ್ದೇನೆ. ಇನ್ನೊಂದು 2 ಗಂಟೆವರೆಗೂ ಅದಕ್ಕೆ ಮೊದಲು ಹೇಳಿದ್ದೆ, ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು. ಹಾಗೆ ಅದಿದ್ದು ಹೇಳಿದ್ದೆ ಹೇಳ್ಬೇಕು.